ಮಾರ್ನಿಂಗ್ ಆಲ್ ಸೆಕೆಂಡ್ ಇಯರ್ BBA ಸ್ಟೂಡೆಂಟ್ಸ್. ಸೊ ಆ್ಯಕ್ಚುಲಿ ಇವತ್ತು ನಾನು ಡಿಬೆಂಚರ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ. ಅಂದರೆ ಈಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯಾವ ರೀತಿ ಇರ್ತಿತ್ತು ಅಂತ ಹೇಳಿದ್ರೆ, ರಿಡೀಮೇಬಲ್ ಡಿಬೆಂಚರ್ಸ್ ಅಂತ ಇರ್ತಿತ್ತು. ನಾನು ಚಾಪ್ಟರ್ ಬಿಗಿನಿಂಗಲ್ಲಿ ಹೇಳಿದ್ದೆ, ಡಿಬೆಂಚರ್ಸ್ ಎರಡು ಥರ ಇರುತ್ತೆ ಯೂಸ್ವಲಾಗಿ. ಕೆಲವೊಂದು ರಿಡೀಮೇಬಲ್, ಇನ್ನೊಂದು ರಿಡೀಮೇಬಲ್ ಅಲ್ಲದೆ ಇರೋದು. ರಿಡೀಮೇಬಲ್ ಅಂದರೆ ಅದನ್ನ ವಾಪಸ್ ಕೊಟ್ಬಿಡ್ತೀವಿ ಒಂದು ಮೆಚುರಿಟಿ ಡೇಟ್ ಆದಾಗ. ಈಗ ಫಾರ್ ಎಕ್ಸಾಂಪಲ್ ಒಂದು 3 ವರ್ಷಕ್ಕೆ 5 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ನಾವು ಡಿಬೆಂಚರ್ನ ಇಶ್ಯೂ ಮಾಡಿದಾಗ ಅದರದ್ದೊಂದು ಮೆಚುರಿಟಿ ಏನಿರುತ್ತೋ, ಈಗ ಫಾರ್ ಎಕ್ಸಾಂಪಲ್ ಒಂದು 5 ವರ್ಷಕ್ಕೆ ಅಂತ ನಾವು ಇಶ್ಯೂ ಮಾಡಿದ್ರೆ 5 ವರ್ಷ ಆದಮೇಲೆ ಅದನ್ನ ವಾಪಸ್ ಕೊಟ್ಬಿಡ್ತೀವಿ. ಸೊ ಅಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ರಿಡೀಮೇಬಲ್ ಡಿಬೆಂಚರ್ಸ್ ಅಂದ್ಬಿಟ್ಟು. ಓಕೆ, ಸೊ ರಿಡೀಮೇಬಲ್ ಡಿಬೆಂಚರ್ಗೆ ಸಂಬಂಧಪಟ್ಟಂಗೆ ಹಲವಾರು ಪ್ರಾಬ್ಲಮ್ಗಳನ್ನ ನಾವು ಮಾಡಿದ್ದೀವಿ. ಆಮೇಲೆ ನೀವು ಕೂಡ ನೆನ್ನೆ ತುಂಬ ಚೆನ್ನಾಗಿ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ಮಾಡಿ ಕಳಿಸಿದ್ದೀರ. ಓಕೆ, ಸೊ ಅದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ ಸುಮಾರು ಜನ ಸ್ಟೂಡೆಂಟ್ಸು ಕರೆಕ್ಟಾಗಿ ಮಾಡಿ ಕಳಿಸಿದ್ರೆ ಎಲ್ರಿಗೂ ಕ್ಲಾರಿಟಿ ಇದೆ ಅಂತ ಭಾವಿಸ್ತಾ, ನೆಕ್ಸ್ಟು ಡಿಬೆಂಚರ್ಸು ಯಾವಾಗ ರಿಡೀಮೇಬಲ್ ಇರಲ್ವೋ, ಅಂದರೆ ಯಾವಾಗ ವಾಪಸ್ ಕೊಡೋ ರೀತಿ ಇರಲ್ವೋ, ಓಕೆ, ಆವಾಗ ಯಾವ ರೀತಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋದು. ನೋಡಿ, ಇದು ತುಂಬ ಸುಲಭ. ಇವಾಗ ನೀವೇನು ಕಲ್ತಿದ್ದೀರ, ಇವಾಗ ಏನು ನೋಡಿದ್ವಿ ನಾವು ಪ್ರೀವಿಯಸ್ ಪ್ರಾಬ್ಲಮ್ಮು, ಅದಕ್ಕಿಂತ ತುಂಬ ಸುಲಭ ಇರುತ್ತೆ. ಸೇಮು ನಾವು ಶೇರ್ಸ್ನೆಲ್ಲ, ಈಗ ಶೇರ್ಸ್ ಇಶ್ಯೂ ಆಫ್ ಶೇರ್ಸಲ್ಲಿ ನಾವು ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ಪಾಸ್ ಮಾಡ್ತಿದ್ದೋ ಅದೇ ಥರ ಇದಕ್ಕೂ. ಬಟ್ ಶೇರ್ಸ್ ಬದಲಾಗಿ ಡಿಬೆಂಚರ್ ಅಂತ ಹೆಸರಿರುತ್ತೆ ಅಷ್ಟೇ. ಸೊ ನೋಡೋಣ, ಒಂದು ಐಡಿಯಾ ಬಂದ್ಬಿಡುತ್ತೆ ಈ ಪ್ರಾಬ್ಲಮ್ನ ನೋಡಿದಾಗ ನಿಮಗೆ. ನೋಡಿ, ಈ ಪ್ರಾಬ್ಲಮ್ ಓದ್ತಾ ಇದ್ದೀನಿ ನೋಡ್ಕೊಳ್ಳಿ. UB ಲಿಮಿಟೆಡ್ ಇಶ್ಯೂಡ್ 5,000 ಡಿಬೆಂಚರ್ಸ್ ಆಫ್ 1,000 each at a premium of ₹100 each. The amount payable as follows. ಸೇಮ್ ಇದು ಶೇರ್ ಥರನೇ. ₹250 on application, ₹600 on allotment, ₹250 on final call ಅಂತ ಇದೆ. ನೆಕ್ಸ್ಟು, ಆಲ್ ದ ಡಿಬೆಂಚರ್ಸ್ ಸಬ್ಸ್ಕ್ರೈಬ್ಡ್, amount duly received except on 200 debenture on first and final call. Give the journal entries. ಸೊ ಈ ಪ್ರಾಬ್ಲಮ್ ನೋಡಿದಾಗ ಸೇಮು ನಾವು ಇಶ್ಯೂ ಆಫ್ ಶೇರ್ಸಲ್ಲಿ ಜರ್ನಲ್ ಎಂಟ್ರೀಸ್ ಹೆಂಗೆ ಪಾಸ್ ಮಾಡಿದ್ವಿ ಅದೇ ಥರನೇ ಇದರಲ್ಲಿ ನಿಮಗೆ ಶೇರ್ಸಲ್ಲಿರೋ ರೀತಿ ಕಾಂಪ್ಲಿಕೇಟ್ ಆಗಲ್ಲ. ಅದು ರೀಇಶ್ಯೂ ಮಾಡೋದು, ಫಾರ್ ಫ್ಯೂಚರ್ ಮಾಡೋದು, ಏನಂದರೆ ಡ್ಯೂ ಇರುತ್ತೆ ಅಷ್ಟೇ. ಓಕೆ, ಆ ಡ್ಯೂ ಇರೋದನ್ನು ಬಿಟ್ಬಿಟ್ಟು ನಾವು ಬಂದಿರೋದಕ್ಕೆ ಹಣ ಕನ್ಸಿಡರ್ ಮಾಡಿದ್ರೆ ತುಂಬ ಈಸಿ ಪ್ರಾಬ್ಲಮ್ ಇದು, ಡೆಡ್ ಈಸಿ ಪ್ರಾಬ್ಲಮ್ ಇದು. ಸೊ ನೋಡೋಣ, ಈಗ ಸೇಮ್ ಶೇರ್ಸ್ ಥರನ ಥಿಂಕ್ ಮಾಡಿ. ಓಕೆ, ಶೇರ್ಸ್ ಬದಲು ಡಿಬೆಂಚರ್ಸ್ ಇರುತ್ತೆ. ಸೊಲ್ಯೂಷನ್ ಪಾರ್ಟ್ ನೋಡೋಣ ಇವಾಗ. ಈಗ ಮೊದಲನೇದು, ಅಪ್ಲಿಕೇಶನ್ ಜೊತೆ ಎಷ್ಟು ಬರ್ತಾ ಇದೆ ದುಡ್ಡು? 250. ಎಂಟ್ರಿ ಏನಾಗುತ್ತೆ? ಆ್ಯಸ್ ಯೂಸಲ್ ದುಡ್ಡು ಬರುತ್ತೆ ಬ್ಯಾಂಕ್ ಅಕೌಂಟ್ ಟು ಡಿಬೆಂಚರ್ ಅಪ್ಲಿಕೇಶನ್. ಶೇರ್ ಅಪ್ಲಿಕೇಶನ್ ಬದಲು ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್. ಎಷ್ಟು ದುಡ್ಡು ಬರ್ತಾ ಇದೆ? ಇಶ್ಯೂ ಮಾಡ್ತಾ ಇರೋದು 5,000 ಶೇರ್ಸು, ಕರೆಕ್ಟ್ ಅಲ್ವಾ? ಸಾರಿ, 5,000 ಡಿಬೆಂಚರ್ಸು. ಒಂದು ಡಿಬೆಂಚರ್ಗೆ ಎಷ್ಟು? ₹1,000. ಸೊ ಆದರೆ 5,000 ರೂಪಾಯಲ್ಲಿ ಫುಲ್ಲು ಕಾಲ್ ಮಾಡಿಲ್ಲ. ಅಪ್ಲಿಕೇಶನಲ್ಲಿ ₹250 ಮಾತ್ರ ಕಾಲ್ ಮಾಡಿದ್ದಾರೆ. ಸೊ ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿ. ಸೊ ಅಮೌಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಸೊ 5,000 ಇಂಟು 250 ಅಪ್ಲಿಕೇಶನ್ ಮನಿನ ಇಂಟು ಮಾಡಬೇಕು. ಸೊ ಆವಾಗ 12,50,000 ಬರುತ್ತೆ. ಓಕೆ, ಸೊ ನೆಕ್ಸ್ಟು ಆ ಡಿಬೆಂಚರ್ ಅಪ್ಲಿಕೇಶನ್ ಬಂದಿದ್ದು ಅಲ್ಲಿ ಓದ್ ಪ್ರಾಬ್ಲಮಲ್ಲಿ ಇಶ್ಯೂ ಆಫ್ ಶೇರ್ಸ್ ಆದರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಇಲ್ಲಿ ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗಿರುತ್ತೆ ಅಂದರೆ, ಮಾಮೂಲಿ ಒಂದೊಂದಕ್ಕೆ 2 ಎಂಟ್ರಿ ಇರುತ್ತೆ. ಒಂದು ಡ್ಯೂ ಎಂಟ್ರಿಲಿ ಫುಲ್ ತೊಗೋಬೇಕು. ರಿಸೀವ್ ಮಾಡ್ಕೋಬೇಕಾದ್ರೆ ದುಡ್ಡು ಬಂದಿಲ್ದಿರೋದನ್ನ ಬಿಟ್ಟು ಮಿಕ್ಕಿದ್ದನ್ನು ತೊಗೋಬೇಕು. ನೆಕ್ಸ್ಟು ಅಲಾಟ್ಮೆಂಟ್. ನಾನು ಮೊದಲೇ ಹೇಳಿದೆ, ಡಿಸ್ಕೌಂಟ್ ಆಗಿರ್ಬೋದು, ಪ್ರೀಮಿಯಮ್ ಆಗಿರ್ಬೋದು, ಅಲಾಟ್ಮೆಂಟಲ್ಲಿ ಸೇರಿಕೊಂಡಿರುತ್ತೆ ಅಂತ. ಈಗ ಅಲಾಟ್ಮೆಂಟ್ ಮನಿ ಬಂದ್ಬಿಟ್ಟು ₹600. ಅದರಲ್ಲಿ ಈ ₹100 ಪ್ರೀಮಿಯಮ್ ಇದೆಯಲ್ಲ, ಇಲ್ಲಿ ₹100 ಇದೆ ನೋಡಿ, ಅದು ಸೇರಿಕೊಂಡಿರುತ್ತೆ. ಓಕೆ, ಅಲ್ಲಿಗೆ ₹500 ₹100ನ ಸ್ಪ್ಲಿಟ್ ಮಾಡಬೇಕು. ಸೊ ಎಂಟ್ರಿ ಏನಾಗುತ್ತೆ ನೋಡಿ, ಇಲ್ಲಿ ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್. ಸೊ ಶೇರ್ ಅಲಾಟ್ಮೆಂಟ್ ಬದಲಿ
ಶೇರ್ ಬದಲು ಅಲ್ಲಿ ಗೊತ್ತಿದ್ರೆ ಇದು ಗೊತ್ತಿರೋಂಗೆ ನಿಮಗೆ ಶೇರ್ ಬದಲು ಡಿಬೆಂಚರ್ ಅಂತೀವಿ. ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾರ್ 3 lakhs ಇದೆ. ನಮಗೆ 5,000 ಡಿಬೆಂಚರ್ಸ್ ಮೇಲೆ 600 ರೂಪಾಯಿ ಬರ್ತಾಯಿದೆ. ಸೊ 5,000 ಇಂಟು 600 ರೂಪಾಯಿ ಅಲಾಟ್ಮೆಂಟ್ ಮನಿ 600 ರೂಪಾಯಿ ಮಾಡಿ 3 lakhs ಬರುತ್ತೆ. 2 ಡಿಬೆಂಚರ್ ಅಕೌಂಟ್. ಸೊ 600 ರೂಪಾಯಿಲಿ 100 ರೂಪಾಯಿ ಪ್ರೀಮಿಯಮ್ ಹೋದರೆ ಇನ್ನು 500 ರೂಪಾಯಿ ಅದನ್ನ ಡಿಬೆಂಚರ್ ಕಳಿಸ್ತೀವಿ. ಓಕೆನಾ? ಅಲ್ಲಿಗೆ ಇದು 25 lakh ಯಾವ ರೀತಿ ಬಂತು? 5,000 ಇಂಟು 500. ಓಕೆ. ಸೊ ಇನ್ನು ಮಿಕ್ಕಿದ್ದು ಇನ್ನು 5,000 ಯಾವಾಗಲೂ ಡೆಬಿಟ್ ಅಮೌಂಟು ಕ್ರೆಡಿಟ್ ಅಮೌಂಟ್ ಸೇಮ್ ಇರಬೇಕು. ಇನ್ನು ಮಿಕ್ಕಿದ್ದು 5 ಲಕ್ಷ ಏನಿರುತ್ತೆ ಡಿಬೆಂಚರ್ ಪ್ರೀಮಿಯಮ್ ಕಳಿಸ್ತೀವಿ. ಓಕೆನಾ? ಅಂದರೆ 100 ರೂಪಾಯಿ ಇದೆಯಲ್ಲ 5,000 ಇಂಟು 100 ರೂಪೀಸ್. ಸೊ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ದುಡ್ಡು ಬಂದಿದೆ ಅಲ್ವಾ, ಅಲಾಟ್ಮೆಂಟಲ್ಲಿ ಯಾವುದು ಡ್ಯೂ ಇಲ್ಲ. ಸೊ ಅಷ್ಟು 3 ಲಕ್ಷ ಬ್ಯಾಂಕ್ ಅಕೌಂಟು ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟು ಬರುತ್ತೆ. ಓಕೆ. ಸೊ ನೆಕ್ಸ್ಟು ಇಲ್ಲಿ ಫೈನಲ್ ಕಾಲ್ ಅಕೌಂಟ್. ನೀವು ಫೈನಲ್ ಕಾಲ್ ಅಕೌಂಟ್ ಓದಿದ್ರೆ ಆಲ್ ಡಿಬೆಂಚರ್ ಸಬ್ಸ್ಕ್ರೈಬ್ಡ್ ಅಮೌಂಟ್ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಆನ್ 200 ಡಿಬೆಂಚರ್ ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಲಾಸ್ಟು 250 ರೂಪಾಯಿ ಇದೆಯಲ್ಲ, ಇದು ಫಸ್ಟ್ ಆ್ಯಂಡ್ ಫೈನಲ್ ಕಾಲು. ಓಕೆ. ಅದರಲ್ಲಿ ಎಷ್ಟು ಡಿಬೆಂಚರ್ಸ್ ಮೇಲೆ ಬಂದಿಲ್ಲ? ಎಕ್ಸೆಪ್ಟ್ 200 ಮೇಲೆ ಬಂದಿಲ್ಲ. ಸೊ ಅಂದರೆ 5,000 ಟೋಟಲ್ ಡಿಬೆಂಚರ್ಸ್ ಇರೋದು, ಅಪ್ಲಿಕೇಶನ್ ಕಾಲ್ ಆಗಿರೋದು. ಸೊ 5,000ದಲ್ಲಿ 200ನ ಲೆಸ್ ಮಾಡಿಬಿಡಿ, ಅವಾಗ 4,800. ಓಕೆ. ಸೊ ಅದಕ್ಕಿಂತ ಮುಂಚೆ ಡ್ಯೂ ಎಂಟ್ರಿ ಸೇಮ್ ಇರುತ್ತೆ ಫುಲ್ಲು. ಡಿಬೆಂಚರ್ ನೋಡಿ, ಇಲ್ಲಿ ಡಿಬೆಂಚರ್ ಫಸ್ಟ್ ಆ್ಯಂಡ್ ಫೈನಲ್ ಅಕೌಂಟು ಡಿಬೆಂಚರ್ ಅಕೌಂಟು, ಇದಕ್ಕೆ ಫುಲ್ ತೊಗೋತೀವಿ 5,000 ಇಂಟು 250. ಇಲ್ಲಿ 250 ಇದೆಯಲ್ಲ ಅದು, ಆವಾಗ 12,50,000 ಬರುತ್ತೆ. ಬಟ್ ಅಮೌಂಟ್ ರಿಸೀವ್ ಮಾಡ್ಕೋಬೇಕಾದ್ರೆ ಬ್ಯಾಂಕ್ ಅಕೌಂಟು ಡಿಬೆಂಚರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಇದೆಯಲ್ಲ, ಆಗ 200ನ ಲೆಸ್ ಮಾಡಬೇಕು. ಯಾವುದರಲ್ಲಿ? 5,000ಅಲ್ಲಿ. ಸೊ 4,800 ಡಿಬೆಂಚರ್ಸ್ ಇಂಟು 250 ಮಾಡಿದಾಗ 12 lakhs ಬರುತ್ತೆ. ಈಸಿ ಇದೆ ಅಲ್ವಾ? ಸೊ ಈ ಥರ ಪ್ರಾಬ್ಲಮ್ಸು ಇನ್ನೊಂದಷ್ಟು ಕಳಿಸ್ತೀನಿ. ಅರ್ಥ ಆಗಿದರೆ ಮಾಡಿ ಕಳಿಸಿ ಸೊಲ್ಯೂಷನ್ನ. ಇಲ್ಲಾಂದರೆ ಕಾಲ್ ಮಾಡಿ ಅಥವಾ ಗ್ರೂಪಲ್ಲೇ ನಿಮ್ಮ ಡೌಟ್ಸ್ನ ಹಾಕಿ ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.